ಅಧಿಕಾರ ಹಂಚಿಕೆಗಾಗಿ ನಿರ್ಣಾಯಕ ಹೆಜ್ಜೆ ಏನಾದರೂ ಇಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂತಂದ್ರೆ ನಂಬರ್ ಗೇಮ್ ನಡೆದ್ರೆ ಶಾಸಕರ ಬಲ ತೋರಿಸೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ವೇದಿಕೆಯನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಶಾಸಕರ ಬಲ ಇಲ್ಲ ಎಂಬ ಆರೋಪ ಸುಳ್ಳು ಮಾಡಬೇಕು. ಅದಕ್ಕಾಗಿ ಡಿಕೆ ಶಿವಕುಮಾರ್ ಎಲ್ಲ ರೀತಿಯಿಂದಲೂ ಕೂಡ ತಂತ್ರ ಹೂಡ್ತಿದ್ದಾರೆ. ಶಾಸಕಾಂಗ ಸಭೆ ಕರೆದ್ರೆ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಪ್ಲಾನ್ ಆಗಿದೆ. ಶಾಸಕರ ಬಲಾಬಲ ಒಂದು ವೇಳೆ ಚರ್ಚೆ ಆದರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯಲು ತಂತ್ರ ರೂಪಿಸಲಾಗ್ತಾ ಇದೆ. ಶಾಸಕರ ಬೆಂಬಲದ ಬಗ್ಗೆ ರಣತಂತ್ರ ರೆಡಿ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗೌಪ್ಯ ಮತದಾನದಿಂದ ಶಾಸಕಾಂಗ ನಾಯಕನ ಆಯ್ಕೆಗೆ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಅದಕ್ಕಾಗಿ ತಂತ್ರ ಕೂಡ ಮಾಡಿದ್ದಾರೆ. ಗೌಪ್ಯ ಮತದಾನ ಆದರೆ 60ಕ್ಕೂ ಹೆಚ್ಚು ಶಾಸಕರ ಬಲ ಸಿಗುವ ಬಗ್ಗೆ ಡಿಕೆ ಶಿವಕುಮಾರ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ತಮ್ಮ ಬೆಂಬಲಕ್ಕೆ ನಿಲ್ಲುವ ಪ್ರತಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಿಕ್ಕೆ ಡಿಕೆ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯ ಬಣಕ್ಕೆ ತಿರುಗೇಟನ್ನ ಕೊಡೋದಿಕ್ಕೆ ಎಲ್ಲ ರೀತಿಯ ಕಾರ್ಯತಂತ್ರವನ್ನ ಡಿಕೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಶಾಸಕರ ಬಲಾಬಲ ಅನ್ನೋ ವಿಚಾರ ಏನಾದರೂ ಬಂದ್ರೆ, ಚರ್ಚೆ ಆದರೆ, ಆಗ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯೋದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಶಾಸಕರ ಬೆಂಬಲದ ಬಗ್ಗೆ ರಣತಂತ್ರ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ಹಿಂದೆ ಸಿಎಂ ಕುರ್ಚಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತ ಹೇಳುವಂತಹ ಡಿಕೆ ಶಿವಕುಮಾರ್ ಹಾಗೂ ಶಿವಕುಮಾರ್ ಬಣದವರು ಈಗ ಶಾಸಕರ ಬಲಾಬಲ ಒಂದು ವೇಳೆ ಚರ್ಚೆ ಆದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ತಂತ್ರವನ್ನ ಹೆಣ್ಕೊಂಡಿದ್ದಾರೆ. ಖಂಡಿತ, ಯಾಕೆಂದ್ರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂಥ ಡಿಕೆ ಶಿವಕುಮಾರ್ ಕೇವಲ ಹೈಕಮಾಂಡ್ ಅನ್ನ ನೆಚ್ಚಿಕೊಂಡು ಕೂತಿಲ್ಲ, ಶಾಸಕರ ಬಲವನ್ನು ಕೂಡ ಹೆಚ್ಚಿಸಿಕೊಳ್ಳೋದ್ರ ಕಡೆಗೆ ಗಮನ ಹರಿಸಿದ್ರು ಅನ್ನುವಂಥದ್ದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆನೇ ಸುದ್ದಿ ಮಾಡಿತ್ತು. ಜಿಲ್ಲಾವಾರು ಶಾಸಕರನ್ನ ಕರೆದು ಅವರು ಸಭೆ ಮಾಡ್ತಾ ಇದ್ರು. ತಮ್ಮ ಇಲಾಖೆಯ ಮೂಲಕ ಅವರಿಗೆ ಹೆಚ್ಚಿನ ಅನುದಾನ ಕೊಡೋದು, ಜಲಸಂಪನ್ಮೂಲ ಇಲಾಖೆ ಹತ್ರ ಅವರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ಹೆಚ್ಚಿನ ಅನುದಾನ ಕೊಟ್ಟು ಯೋಜನೆಗಳನ್ನು ಮಾಡುವಂಥದ್ದಕ್ಕೆ ಸಹಾಯ ಮಾಡೋದು, ಇದೆಲ್ಲವೂ ಕೂಡ ನಡೆದಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು. ಅದರ ಮುಂದುವರಿದ ಭಾಗವಾಗಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಯಾವುದೇ ಹಂತಕ್ಕೆ ಹೋದರೂ ಕೂಡ ನಾವು ರೆಡಿ ಅನ್ನುವಂಥ ಒಂದು ಮೆಸೇಜನ್ನು ಡಿ ಕೆ ಶಿವಕುಮಾರ್ ಪಾಸ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ತಂಡೋಪತಂಡವಾಗಿ ದೆಹಲಿಯತ್ತ ಡಿ ಕೆ ಶಿವಕುಮಾರ್ ಪರವಾಗಿ ಒತ್ತಾಯವನ್ನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರನ್ನ ಶಾಸಕರ ತಂಡ ಭೇಟಿಯಾಗ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಸಿಎಂ ಬಣದವರು ಪದೇ ಪದೇ ಹೇಳ್ತಾ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿನ ಶಾಸಕರ ಬಲ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ಆ ಶಾಸಕರ ಬಲ ಇಲ್ಲ ಅನ್ನುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದರು. ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕೆಲ ಶಾಸಕರು ಬಯಸ್ತಾ ಇದ್ದಾರಲ್ಲ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಬಯಸ್ತಾ ಇರ್ಬೋದು, ಆದರೆ ಅವರ ಹತ್ರ ನಂಬರ್ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದು ದೌರ್ಬಲ್ಯ ಅಂತೇಳಿ ವಿರೋಧಿ ಬಣ ಅಂದುಕೊಂಡಿತ್ತು ಅದನ್ನು ಸಾಮರ್ಥ್ಯವಾಗಿ ಬದಲಾಯಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ಆ ಕಾರಣಕ್ಕಾಗಿ ನಾಳೆ ಶಾಸಕಾಂಗ ಸಭೆಯಲ್ಲೇ ನಾಯಕತ್ವದ ಬದಲಾವಣೆ ಇತ್ಯರ್ಥ ಆಗಲಿ ಅಂದರೆ ನಿಶ್ಚಿತವಾಗಿಯೂ ಅದಕ್ಕೂ ನಾವು ರೆಡಿ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಶಾಸಕಾಂಗ ಸಭೆಯಲ್ಲೇ ಇದು ಇತ್ಯರ್ಥ ಆಗೋದೇ ಆದರೆ ಶಾಸಕರ ಬಲವನ್ನು ಹೆಚ್ಚಿಸಿಕೊಂಡು ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಬೇಕು. ಯಾಕೆಂದರೆ ಗೌಪ್ಯವಾಗಿ ಮತದಾನ ಮಾಡಿದರೆ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚಿನ ಮತಗಳು ಚಲಾವಣೆ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಗೌಪ್ಯ ಮತದಾನ ಮತ್ತು ಬಹಿರಂಗವಾಗಿ ಮತದಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬಹಿರಂಗವಾಗಿ ಮತದಾನ ಮಾಡಲಿಕ್ಕೆ ಅಥವಾ ಯಾರೊಬ್ಬರು ಪರವಾಗಿ ತಮ್ಮ ಕೈಯನ್ನು ಎತ್ತೋದಕ್ಕೆ ಶಾಸಕರು ಕೂಡ ಹಿಂಜರಿತಾರೆ. ಕಾರಣ ಅದು ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರಗಳ ಮೇಲೂ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಕಾರಣಕ್ಕಾಗಿ
ಯಾರಾದರೂ ಒಬ್ಬರು ಈಗ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಬೆಂಬಲಿಸಿದ್ರು ಅನ್ನೋದೇ ಆದರೆ ನಾಳೆ ಅದು ಸಮುದಾಯಕ್ಕೆ ತಿರುಗುತ್ತೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರು ಇಳಿಯಕ್ಕೆ ಈ ಶಾಸಕರು ಕಾರಣ ಅನ್ನುವಂಥದ್ದು ಹೆಚ್ಚು ಸುದ್ದಿ ಆಗುತ್ತೆ. ಅದು ಜನರ ಸಮುದಾಯಕ್ಕೆ ತಲುಪುತ್ತೆ. ಅದು ಮುಂದಿನ ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಗೌಪ್ಯ ಮತದಾನ ಮಾಡಬೇಕು ಅನ್ನುವಂಥದ್ದಿದ್ರೆ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚಿನ ಬಲವನ್ನು ಅವರು ಸೃಷ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ನಾಯಕತ್ವದ ನಿರ್ಧಾರ ಆಗೋದೇ ಆದರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯುವಂಥ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಹೆಣೆದಿದ್ದಾರೆ. ಆ ರೀತಿಯಾಗಿ ಗೌಪ್ಯ ಮತದಾನ ಮಾಡಿದರೆ ನನ್ನ ಪರವಾಗಿ ಕನಿಷ್ಠ 60ಕ್ಕೂ ಹೆಚ್ಚು ಮಂದಿ ಶಾಸಕರು ಮತ ಚಲಾವಣೆ ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆ ಎಲ್ಲ ಒಂದು ತಯಾರಿಯ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಯ್ತು. ಕೇವಲ ಹೈಕಮಾಂಡ್ ಅಂತಿದ್ದಂಥ ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.